ಸ್ನೇಹಿತರೆ, ಮಾರ್ಕೆಟ್ ಬೀಳ್ತದೆ, ನಿಮ್ಗೆಲ್ಲ ಗೊತ್ತಿರತಕ್ಕಂತ ವಿಷಯನೇ. ಆದ್ರೆ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ಆಗುವಂತಹ ಸಾಧ್ಯತೆ ಇದೆಯಾ? ಹಾಗೇನೆ ಇದು ಇನ್ವೆಸ್ಟ್ ಮಾಡ್ಲಿಕ್ಕೆ ರೈಟ್ ಟೈಮ್? ಅದ್ರ ಬಗ್ಗೆ ಹೇಳ್ತೀನಿ. ನೀವೇನಾದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ, ಫೋರೆಕ್ಸ್ ಬಗ್ಗೆ ಮತ್ತೆ ಕ್ರಿಪ್ಟೋ ಬಗ್ಗೆ ಕೂಡ ನಾವು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಸೊ ಇದನ್ನ ನೋಡಿ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಇನ್ನೂ ಕೂಡ ನಿಮ್ಮ ನಾಲೆಡ್ಜ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ ಆರ್.ಬಿ. ಸೊ ನಾನಿವತ್ತು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಏನಕ್ಕೆ ಫಾಲ್ ಆಗ್ತಿದೆ, ಫಾಲ್ ಆಗೋದಕ್ಕೆ ರೀಸನ್ ಎನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಮೇಜರ್ ಆಗಿ ಇದು ಫಾಲ್ ಆಗ್ತಿರೋದಕ್ಕೆ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಮಂತ್ಗಳು ಏನಿತ್ತು, ಈ ಒಂದು ನವೆಂಬರ್ ಆಗಿರ್ಬೋದು, ಅಕ್ಟೋಬರ್ ಆಗಿರ್ಬೋದು, ಸರಿ ಸುಮಾರು ಈ ವರ್ಷ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಸರಿ ಇಲ್ಲ ಅಂತ ಹೇಳ್ಬೋದು. ಸೊ ಈ ಜೂನ್ ಆದ್ಮೇಲೆ ಮಾರ್ಕೆಟ್ ತುಂಬಾನೇ ಕ್ರಾಶ್ ಆಗ್ತಾ ಬರ್ತಾ ಇದೆ. ಸುಮಾರು ಜನ ಪಾಪ ಈ ಟೈಮ್ನಲ್ಲಿ ಎಂಟರ್ ಆಗಕ್ಕೆ ಹೋಗ್ತಿದ್ರ. ಸೊ ಸುಮಾರು ಜನ ಲಾಸ್ ಕೂಡ ಮಾಡ್ಕೊಂಡಿದ್ರ. ಸೊ ಯಾರು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದ್ರು, ಸೊ ಅವರು ಲಾಸ್ನ ಕಂಡಿಲ್ಲ. ಸೊ ಈಗ ಯಾರು ಎಂಟರ್ ಆಗ್ಲಿಕ್ಕೆ ಹೋಗಿದ್ರು, ಸೊ ಅವರು ಪದೇ ಪದೇ ಲಾಸ್ನ ಕಾಣ್ತಾ ಇದ್ದೀರಾ. ಸರ್ ಹಾಗಾದ್ರೆ ಎಂಟರ್ ಆಗ್ಲಿಕ್ಕೆ ಪರ್ಫೆಕ್ಟ್ ಟೈಮ್ ಯಾವುದು ಸರ್? 2024 ಮುಗಿತಾ ಬಂತು. ಸೊ 2025ಕ್ಕೆ ನಾವು ಯಾವಾಗಿಂದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಸುಮಾರು ಜನ ನನ್ನ ಕೇಳ್ತಾ ಇದ್ದು. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಫಾಲ್ ಆಗ್ತಿರೋದಕ್ಕೆ ರೀಸನ್ ನಿಮ್ಗೆ ಗೊತ್ತಿದೆ. ಸೊ ಮೊನ್ನೆ ಫೆಡ್ ಮೀಟಿಂಗ್ ಆಯಿತು. ಇದಾದ ಬಳಿಕ 0.2% ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿದ್ರು. ಅದಾದ ಮೇಲೆ ಏನಾಯಿತು, ಮಾರ್ಕೆಟ್ ಕೆಳಗಡೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಮತ್ತೆ ಇದ್ರ ಮೇಲೆ ಬರೆ ಎಳೆದ ರೀತಿ ಏನಾಯ್ತು ಅಂತಂದ್ರೆ, ನಮ್ಮ ಇಂಡಿಯನ್ ರುಪಿ ವ್ಯಾಲ್ಯೂ ಏನಿದೆ, ಸೊ ಇದು 85ಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಇದರ ಮೌಲ್ಯವನ್ನ ಇದು ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ರೀಸನ್ ಏನು ಅಂತಂದ್ರೆ, ನಮ್ಮ ಎಕಾನಮಿ ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನಮ್ಮ ವ್ಯಾಲ್ಯೂ ಏನಿದೆ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ಈಗ $1ಗೆ 85 ರೂಪಾಯಿ ಆಗಿದೆ. ಸೊ ಇದು ಲೋವೆಸ್ಟ್ ಅಂತ ಹೇಳ್ಬೋದು. ಓಕೆ, ಇದ್ರವರೆಗೂ 85ಕ್ಕೆ ಜಂಪ್ ಆಗಿರಲಿಲ್ಲ, ಈಗ 85ಕ್ಕೆ ಜಂಪ್ ಆಗಿದೆ. ಸೊ ಈಗ ಮತ್ತೆ ನಮ್ಮ GDP ಬಗ್ಗೆ ಮಾತಾಡೋದಾದ್ರೆ, ನಿಮಗೆಲ್ಲ ಗೊತ್ತಿದೆ, Q2 GDPಯಲ್ಲಿ 5.4% ಕಮ್ಮಿ ಆಯಿತು ನಮ್ಮ GDP. ಇದು ಕೂಡ ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಸೊ ಇದು ಲಾಂಗ್ ಟರ್ಮಲ್ಲಿ ಇದೇ ರೀತಿ ಇಂಪ್ಯಾಕ್ಟ್ ಆಗುತ್ತಾ ಸರ್? ಇದೇ ರೀತಿ ಆಗುತ್ತೆ ಅಂದರೆ ಖಂಡಿತ ಇಲ್ಲ. ಓಕೆ, ಸೊ ಈಗ ಇರ್ಬೋದು, ನೀವು ನಿನ್ನೆ ಒಂದು ವಿಷಯನ ಕೇಳಿದ್ರಿ, ಮತ್ತೆ ರಷ್ಯಾ ಯುಕ್ರೇನ್ ಕಾನ್ಫ್ಲಿಕ್ಟ್ ಆಗ್ತಿದೆ ಅಂತೇಳಿ. ರಷ್ಯಾ ಯುಕ್ರೇನ್ ವಾರ್ ಈಗಿಂದ ಅಲ್ಲ, 2021-22ರಿಂದನೂ ಅವಾಗಿಂದನೂ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು. ಓಕೆ, ಸೊ ಇದು ಎಂಡ್ ಆಗುತ್ತೆ, ಇದು ಇವತ್ತು ಎಂಡ್ ಆಗುತ್ತೆ, ನಾಳೆ ಎಂಡ್ ಆಗುತ್ತೆ ಅಂತೆಲ್ಲ ಈ ರೀತಿ ಮ್ಯಾಟರ್ಗಳು ಬರ್ತಾನೆ ಇರುತ್ತೆ. ಬಟ್ ಈಗ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಕೇಳಿದ್ರೆ, ಟ್ರೇಡಿಂಗ್ ಅನಾಲಿಸಿಸ್ ಪ್ರಕಾರ ಕೇಳಿದ್ರೆ, ಇದನ್ನ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದನ್ನ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಇದು 23,550 ಒಂದು ಸಪೋರ್ಟ್ ಝೋನ್ ತಗೊಂಡಿದೆ. ಓಕೆ, ಸೊ ಇದು ಇಲ್ಲಿಂದ ಮೇಲೆ ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಈಗ ಮಾರ್ಕೆಟ್ ರಿವರ್ಸಲ್ ಬರುತ್ತೆ ಅಂತ ಹೇಳಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಸೊ ಈ ಜನವರಿ ಏನಿದೆ, ಇದು ಹೂಡಿಕೆ ಮಾಡಲಿಕ್ಕೆ ಬೆಸ್ಟ್ ಟೈಮ್. ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸುತ್ತೆ ಅಂತ ಹೇಳಿ ನನ್ನ ಒಂದು ಅನಾಲಿಸಿಸ್ನ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಹಾಗೆಯೇ ಇದೇನಾದರೂ 23,300 ಲೆವೆಲ್ಗೆ ಬಂದು ಕ್ರ್ಯಾಕ್ ಮಾಡ್ತು ಅಂದ್ಕೊಳ್ಳಿ, ಈಗ ಆ್ಯಕ್ಚುಯಲ್ ಕ್ರಾಶ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮಾರ್ಕೆಟ್ ಸಿಕ್ಕಾಬಟ್ಟೆ ಕೆಳಗಡೆ ಹೋಗುತ್ತೆ. ಓಕೆ, ಸೊ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂತಂದರೆ ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ, ನಿಮಗೆ ಸರಿ ಅನ್ಸಿದ್ರೆ ಹೂಡಿಕೆ ಮಾಡಿ. ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ, ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಆಗಿರುತ್ತೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕಿಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಡೈಲಿ ಅಪ್ಡೇಟ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಧನ್ಯವಾದ.